ನಮಸ್ಕಾರ ಫ್ರೆಂಡ್ಸ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಟೈಮಿಂಗ್ ನೋಡಿ 5 ಗಂಟೆಗೆ ಒಂದು 5 ನಿಮಿಷ ಕಡಿಮೆ ಇದೆ. ಈ ಟೈಮ್ದಾಗ ಜರ್ನಿ ಸ್ಟಾರ್ಟ್ ಆಗಿದೆ ನಂದು. ಇಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಹುಬ್ಳಿಗೆ ಹೋಗ್ತಿದ್ದೀನಿ. ನಮ್ಮ ಬ್ರದರು ನನಗೆ ಎಲೆಕ್ಟ್ರಿಷಿಯನ್ ಐಟಮ್ಸ್ ಬೇಕಂತ ಹೇಳಿದರು. ಇಲ್ಲಿ ನಾವು ಸಿಂಧನೂರಲ್ಲಿ ಮತ್ತು ಲಿಂಗಸೂರಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಡಿಸ್ಟಿಕಲ್ಲಿ ಕೇಳಿ ನೋಡಿದ್ರೆ ಪ್ರೈಸ್ ಬಂದುಬಿಟ್ಟು ಹೆವಿ ಆಯಿತು. ಅದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡು ಕೆ ಜಿ ಹುಬ್ಳಿಗೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಜರ್ನಿ. ಈಗ 5 ಗಂಟೆಗೆ ಬಿಟ್ಟಿದ್ದೀನಿ. ಎಷ್ಟು ಗಂಟೆಗೆ ರೀಚ್ ಆಗ್ತವ, ಏನು ಎಷ್ಟಾಯಿತು ಪ್ರೈಸು ಎಲ್ಲ ಟೋಟಲಾಗಿ ಹೇಳ್ತೀನಿ. ಟೋಟಲ್ ಎಸ್ಟಿಮೇಟೆಡ್ ಪ್ರೈಸ್ ಇಲ್ಲಿ ಬಂದುಬಿಟ್ಟು 60,000 ರೂಪಾಯಿ, 55,000 60,000 ರೂಪಾಯಿ ಎಸ್ಟಿಮೇಟ್ ಹೇಳಿದ್ದಾರೆ. ಅಲ್ಲಿಗೆ ಹುಬ್ಳಿಗೆ ಹೋದ್ರೆ ಎಷ್ಟು ಕಡಿಮೆ ಆಗುತ್ತೆ ಏನು ತೋರಿಸ್ತೀನಿ. ಜರ್ನಿಯಲ್ಲಿಗೆ ಟೋಟಲ್ ವಿಡಿಯೋ ಬರೋಕ್ಕೆ ಪ್ಲಾನ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಮನೆಗೆ ನಡೆದಿದೆ ತಮ್ಮಂದು ನಾವು ಏನು ಐಟಮ್ ಏನಂತ ತೊಗೊಂಡು ಹೋಗ್ತೀವಿ ಏನಂತಂದು ಟೋಟಲ್ ಸಂಪೂರ್ಣ ವಿಡಿಯೋ ಬರ್ತೈತೆ. ಯೂಸ್ ಆಗುತ್ತೆ. ಯಾಕಂದ್ರೆ ನಾನು ಬಂದಿರೋದು ಎಲ್ಲಿ ಬಂದಿರ್ತೀನಿ ಆ ವಿಡಿಯೋನ ಸ್ವಲ್ಪ ಯೂಸ್ ಆಗಲ್ಲ ಅಂತ ಮಾಡ್ತಿರೋದು. ಫಾರ್ಮರ್ಗೆ ಆಯ್ತು ಎಲ್ಲರಿಗೂ ಆಯ್ತು ಯೂಸ್ ಆಗುತ್ತೆ. ಎಲೆಕ್ಟ್ರಿಕಲ್ ಐಟಮ್ದಲ್ಲಿ ಹುಬ್ಳಿಯಲ್ಲಿ ಭಾಳ ಕಡಿಮೆ ಆಗುತ್ತೆ ಅಂತಂದು ಭಾಳ ಜನ ಹೇಳ್ತಿದ್ರು. ಅದು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಅದೆಲ್ಲ ಟೋಟಲ್ ಯಾವ ಥರ ಏನಾಯಿತು ಅಂತಂದು ತೋರಿಸ್ತೀನಿ. ಕಂಟಿನ್ಯೂ ಆಗಿದೆ. ಇವರೇ ನಮ್ಮ ಬ್ರದರು ಮಸ್ಕಿಯಲ್ಲಿ ವೆಟ್ ಮಾಡ್ತಿದ್ದೆ. ಭೀಮನಗೌಡ ಅಂತಂದು ಅಟ್ಟೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಬ್ರದರು. ಹಾಗಾಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಅವ್ರ ಮನೆಗೆ ತೊಗೊಂಬರಕ್ಕೆ ಹೊಂಟಿರೋದು. ಹಾಗಾಗಿ ಬೆಳಗ್ಗೆ ಅವರು 4:15 5 ಗಂಟೆಗೆ ಬಿಟ್ಟಿದ್ದಾರೆ. ಅಟ್ಟಿಂದ ಬಂದಿದ್ದಾನೆ. ಬಟ್ ನಾನು ಮಸ್ಕಿಗೆ ಹೋಗಿ ಪಿಕಪ್ ಮಾಡ್ಕೊಂಡೆ. ಬಂದಿದ್ದೆ ನೋಡಿ ಭೀಮನಗೌಡ ಅಂತಂದು ನಮ್ಮ ಬ್ರದರು. ಹೋಗಿ ಎಷ್ಟಾಯ್ತು ನೋಡೋಣ. ಇಲ್ಲಿಂದ CNG ಫುಲ್ ಮಾಡ್ಕೊಂತೀನಿ. ಒಂದು ಟ್ಯಾಂಕು ಎಷ್ಟು ಕಿಲೋಮೀಟ್ರ್ ಬರ್ತೈತೆ ಏನಂತಂದು ನೋಡೋಣ. ಇಲ್ಲಿ ಜೀರೋ ಮಾಡಿದ್ದೀನಿ ಏರ್ ಸೆಕ್ಷನ್. ಈ CNG ಬಟನ್ ನೋಡ್ತೀನಿ ನೋಡಿ. ಎಲ್ಲಾಗಿದೆ. ಹುಬ್ಳಿಗೆ ಬಂದು ರೀಚ್ ಆಯಿತು. ಒಂದು ನಂಗೆ 2-3 ಅಂಗಡಿ ಟ್ರೈ ಮಾಡಿದ್ವಿ. ಅಲ್ಲಿಗೆ ಇಲ್ಲಿಗೂ ರೇಟ್ ಭಾಳ ಡಿಫ್ರೆನ್ಸ್ ಆಯಿತು. ನಮ್ಮೂರಿಗೆ ಸಿಂಧನೂರಿಗೆ ಮತ್ತು ಮಸ್ಕಿಯಲ್ಲಿ. ಆಮೇಲೆ ಒಂದು ಅಂಗಡಿ ಫೈನಲ್ ಮಾಡಿದ್ವಿ. ಒಳ್ಳೆ ರೇಟಲ್ಲಿ ಕನ್ಫರ್ಮೇಷನ್ ಆಯಿತು. ಏನಂದರೆ ಇದು ಬಟರ್ ಮಾರ್ಕೆಟ್ ಅಂತಂತಾರೆ. ಉಳ್ಳಾಗಡ್ಡಿ ಮಾರ್ಕೆಟು, ಉಳ್ಳಾಗಡ್ಡಿ ಓಣಿ ಬಟರ್ ಮಾರ್ಕೆಟ್ ಅಂತಂದು ಇಲ್ಲಿದೆ ನೋಡಿ. ಈ ಅಂಗಡಿಯಲ್ಲಿ ಫಸ್ಟ್ ಮಜಾ ಇದು ರೇಟಲ್ಲಿ ಚೆನ್ನಾಗಿ ರೇಟ್ ಇದೆ. ದೀಪಕ್ ಎಲೆಕ್ಟ್ರಾನಿಕ್ ಅಂತಂದು ಇವ್ರ ಕಾಂಟ್ಯಾಕ್ಟ್ ನಂಬರು ಲೊಕೇಶನ್ಗೆ ಅವರೆಲ್ಲ ಹಾಕಿರ್ತೀನಿ. ಯಾವ ಬ್ರ್ಯಾಂಡ್ದು ತೊಗೊಂಡಿದ್ದೀವಿ ಏನು ಮಾಡಿದ್ವಿ ಅಂದರೆ ಬಾರ್ಗಿಂಗ್ ಏನಿಲ್ಲ, ಚೆನ್ನಾಗಿದೆ, ಕ್ವಾಲಿಟಿ ಕೊಡ್ತಿದ್ದಾರೆ. ಹಾಗಾಗಿ ನೋಡಿ ಇಲ್ಲಿ ಬಂದುಬಿಟ್ರೆ ಈ ಥರ ಬಟನ್ಸ್ ಎಲ್ಲ ನಿಮಗೆ ಟಚ್ ಆ್ಯಂಡ್ ಫೀಲ್ ಅಂದರೆ ಮುಟ್ಟಿ ನೋಡ್ಕೊಂಡ್ಕೇಸಿ ತೊಗೋಬೋದು ಈ ಥರ ಅಂತಂದು. ಆಮೇಲೆ ನಾವು ನೋಡಿದ್ವಿ ಎಲ್ಲನೂ ನೋಡಿದ್ವಿ. ಯಾವ ತೊಗೋಬೇಕು ರಫ್ ಆ್ಯಂಡ್ ಟಫಿಗೆ ಆಮೇಲೆ ಸ್ಮೂತಿಗೆ ಎಲ್ಲ ಥರದ್ದು. ಈ ಅಂಗಡಿ ಬಂದುಬಿಟ್ಟು ಇಲ್ಲಿ ನೋಡಿ ದೀಪಕ್ ಎಲೆಕ್ಟ್ರಾನಿಕ್ಸ್ ಅಂತಂದು ಹುಬ್ಳಿಯಲ್ಲಿರೋದು. ನಿಮಗೆ ಎಲ್ಲ ಥರದ್ದು ಬಟನ್ಸ್ಗಳೆಲ್ಲ ದೊರಕಿದೆ ಮತ್ತು ನನಗೂ ರೀಸನಬಲ್ ಪ್ರೈಸ್ ಆಯಿತು. ಹೀಗಾಗಿ ಇಲ್ಲಿ ಬಂದರೆ ಇವರೆಲ್ಲ ಸಜೆಷನ್ ಮಾಡ್ತಾರೆ ಯಾವ ಬ್ರ್ಯಾಂಡ್ ಇದೆ ಏನಂತಂದು. ಹಿಂಗೆ ಟೋಟಲಾಗಿ ನಾವು ಏನೇನು ತೊಗೊಂಡಿವಿ ಎಲ್ಲ ಐಟಮ್ಗಳು ಎಕ್ಸ್ಪ್ಲೇನ್ ಮಾಡ್ತೀನಿ. ಟೋಟಲಾಗಿ ಈ ಥರ ಇದೆ. ಇದು ದೊಡ್ಡದಿದೆ. ಇವ್ರದ್ದು ಗೋಡಾನಿ ಕೂಡ ಏರ್ ಹೌಸ್ ಇದೆ. ಬಟ್ ಇಲ್ಲೇನಂದರೆ ಔಟ್ಲುಕ್ಕು ಈ ಥರ ಇದೆ. ನೋಡಿ ತೋರಿಸ್ತೀನಿ ನಿಮಗೆಲ್ಲ. ಸರ್ ನಿಮ್ಮ ಹೆಸರು ಎಲ್ಲಿ ಬರುತ್ತೆ, ನಿಮ್ಮ ಲೊಕೇಶನ್ನು, ನಿಮ್ಮ ಅಂಗಡಿ ಹೆಸರು ಹೇಳಿ. ನಮ್ಮ ಹೆಸರು ಅಶೋಕ್ ರಾಜ್ಪುರೋಹಿತ್. ನಮ್ದು ಅಲ್ಲ ಹುಬ್ಳಿ ಒಳಗೆ ರೈಲ್ವೆ ಸ್ಟೇಷನ್ 1 ಕಿಲೋಮೀಟರ್ ನಿಯರ್ ದೀಪಕ್ ಎಲೆಕ್ಟ್ರಿಕಲ್ ಉಳ್ಳಾಗಡ್ಡಿ ಓಣಿ ಬಟರ್ ಮಾರ್ಕೆಟ್ ಸರ್. ಬಟರ್ ಮಾರ್ಕೆಟ್ ಒಳಗೆ ಉಳ್ಳಾಗಡ್ಡಿ ಓಣಿದಾಗ ನಮ್ಮ ಶಾಪ್ ಇದೆ. ದೀಪಕ್ ಎಲೆಕ್ಟ್ರಿಕಲ್ ಹೋಲ್ಸೇಲ್ ಶಾಪ್ ಐತೆ ಸರ್. ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹಾಕ್ತೀರಾ? ಲೊಕೇಶನ್ ಹಾಕ್ತೀವಿ ಸರ್. ನಾವು ಅದೇ ಲೊಕೇಶನ್ ತಗೊಂಡೇ ಬಂದಿರೋದು. ಹಾಂ ರೀ. ಓಕೆ. ಬಟ್ ಕೋಟೇಶನ್ ಆಗೋದಿಲ್ಲ ಸರ್. ಕೋಟೇಶನ್ ಭಾಳ ಮಂದಿ ಏನು ಮಾಡ್ತಾರೆ, ನಮ್ದು ಆಲ್ ಓವರ್ ಕರ್ನಾಟಕ ಸಪ್ಲೈ ಸರ್. ರಾಯಚೂರು ಡಿಸ್ಟ್ರಿಕ್ಟ್, ಓಲ್ಪಾಕ್, ಬಳ್ಳಾರಿ, ಟೋಟಲ್ ಬೆಲ್ಟ್, ಬಿಜಾಪುರ ಟೋಟಲ್ ಬೆಲ್ಟ್, ಕುಮಟಾ, ಕಾರವಾರ, ಗೋವಾ, ಆಮೇಲೆ ಶಿವಮೊಗ್ಗ, ದಾವಣಗೆರೆ ಎಲ್ಲ ಕಡೆ ಸಪ್ಲೈ. ಅವರು ಮನೆ ಒಳಗೆ ಕೊಂದು ಹೇಳ್ತಾರೆ ಕೋಟೇಶನ್ ಹಾಕಿ ಹಾಕೋದಿಲ್ಲ. ಯಾಕಂದ್ರೆ ಒಂದೇ ಐಟಮ್ ಇರಲ್ಲ ನೋಡ್ರಿ. ಎಷ್ಟು ನಮೂನ ಇದೆ ನೋಡ್ರಿ. ಅಷ್ಟು ಬ್ರಾಂಡ್ ಇದೆ, ಎಲ್ಲರದ್ದು ಬೇರೆ ರೇಟ್ ಇದೆ. ಅದು ನೋಡ್ರಿ, ಅದು ಬೇರೆ ರೇಟ್ ಇದೆ, ಅದು ಬೇರೆ ರೇಟ್ ಇದೆ, ಅದು ಬೇರೆ, ಅಷ್ಟು ಬೇರೆ ಬೇರೆ ರೇಟ್ ಇದೆ. ಒಂದೇ ತರ ಅವ್ರಿಗೆ ಗೊತ್ತಿಲ್ಲ, ಅವ್ರ ಪಾಪ ಗೊತ್ತಿಲ್ಲ. ಮಿಸ್ತ್ರಿ ಹೇಳ್ತಾರೆ ಅವ್ರಿಗೆ ಕೋಟೇಶನ್ ಹಾಕಿ ಎಲ್ಲ ಕಡೆ ಬೇರೆ ಬೇರೆ ಏನ್ ಮಾಡ್ತಾರೆ ಅಂಗಡಿಯವರು. ಅಂಗಡಿಯವ್ರು ಏನ್ ಮಾಡ್ತಾರೆ, ಕೋಟೇಶನ್ ತಗೊಳಕ ಕಡಿಮೆ ಸಾದಾ ಐಟಮ್ ಹಾಕ್ತಾರೆ. ಯಾಕಂದ್ರೆ ನಮ್ಮ ಕಡೆ ತಗೊಂತಾರೆ. ನಾನು ಅನ್ಸಿ ಕಡಿಮೆ ಹಾಕೊಂಡು ನಮ್ಮ ಕಡೆ ತಗೊಂತಾರೆ ಹಿಂಗ. ಬಟ್ ನಾವು ಕೋಟೇಶನ್ ಕಳ್ಸಂಗಿಲ್ಲ. ಯಾರು ನಮ್ಮ ಅಂಗಡಿ ವಿಸಿಟ್ ಮಾಡ್ತಾರೆ ಅವ್ರಿಗೆಲ್ಲ ರೇಂಜ್ ತೋರಿಸ್ತೀನಿ. ಅವ್ರಿಗೆ ಯಾವ ರೇಂಜ್ ಬೇಕಾ, ಎಷ್ಟು ಜಾಸ್ತಿ ಅಮೌಂಟ್ ಬೇಕಾ, ಕಡಿಮೆ ಬೇಕಾ, ಯಾವ ಕ್ವಾಲಿಟಿ ನೋಡ್ರಿ ಅದು ಇಲ್ಲ ಬಂದು ಗೊತ್ತಾಗುತ್ತಾವ ಇಂಥವು ಬೇಕಾ. ನಾವ್ ಏನಂದ್ರೆ ಇಲ್ಲಿ ಬಂದ ಕೇಸಿ ನಾವು ಇದು ಸೆಲೆಕ್ಟ್ ಮಾಡಿದೆ ಏನಿದೆ ನಮ್ಗೆ ಯಾವ ಬಟನ್ಸ್ ಬೇಕು ಅದೆಲ್ಲ ಸೆಲೆಕ್ಟ್ ಮಾಡಿ ಮೇಲೆ ಅಲ್ಲ ಆಮೇಲೆ ಬಿಲ್ ಮಾಡ್ತೇನೆ. ಬಿಲ್ ಹಾಕಿ ನಿಮ್ಗೆ ತಗೊಂಡು ಹೋಗಲ್ಲ. ನಮ್ ಕಡೆ ಸರ್ವಿಸ್ ಇದೆ, ಟ್ರಾನ್ಸ್ಪೋರ್ಟ್ ಸರ್ವಿಸ್ ಇದೆ, ಟೆನ್ಷನ್ ಇಲ್ಲ. ನೀವು ವಾಪಸ್ ಹೆಂಗೆ ಟ್ರೈನ್ ಬಂದಿದ್ದು ಟ್ರೈನ್ ವಾಪಸ್ ಹೋಗ್ಬೋದು, ಕಾರ್ ಬಂದ್ ಕಾರ್ ಹೋಗ್ಬೋದು. ಬಹಳ ಪರ್ಸನ್
ಒಂದು ಪಾರ್ಸಲ್ ಚಿಕ್ಕ ಪಾರ್ಸಲ್ ನಾನು ಟ್ರಾನ್ಸ್ಪೋರ್ಟ್ ಕಳಿಸ್ತಿದ್ದೆ ಹಂಗೆ ಅಷ್ಟೇ. ಬನ್ನಿ ಸರ್, ನಮ್ಮ ಕಡೆ ಆಲ್ ಬ್ರ್ಯಾಂಡ್ ಸಿಗ್ತಾವೆ ಸರ್. ಸ್ವಿಚಸ್ ಅಲ್ಲಿ ಅವ್ರದ್ದು ನೋಡ್ರಿ, ಇದು ಟೋಟಲ್ ನಾವೇ ತಗೊಂಡಿದ್ದೀವಿ. ಅದು ನಿಮ್ದು ಮೆಟೀರಿಯಲ್ ಸರ್. ಇದು ವೈರದಲ್ಲಿ ಬಂದ್ಬಿಟ್ಟು ಏರ್ ಎಲ್ಲ ತಗೊಂಡಿದ್ದೀವಿ. VRL ಸೂಪರ್ ವೈರ್ ಸರ್, FRH ವೈರು, ರಿಜಿಸ್ಟರ್ಡ್ ಬ್ರ್ಯಾಂಡು. ಆಮೇಲೆ ಇನ್ನೊಂದು ಆಲ್ ಬ್ರ್ಯಾಂಡ್ ವೈರ್ ಸಿಗ್ತಾವ್, ಆಲ್ ಬ್ರ್ಯಾಂಡೆಡ್ ಸ್ವಿಚಸ್ ಸಿಗ್ತಾವ್, ಆಲ್ ಬ್ರ್ಯಾಂಡೆಡ್ ಫ್ಯಾನ್ ಸಿಗ್ತಾವ್ ಸರ್. ಟೋಟಲ್ ಹೋಲ್ಸೇಲ್ ರೇಟ್, ಜೆನ್ಯೂನ್ ಕ್ವಾಲಿಟಿ. ಇದಕ್ಕೆ ವಾರಂಟಿ ಗ್ಯಾರಂಟಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸರ್. ಸ್ವಿಚಸ್ ಎಲ್ಲ 10 ವರ್ಷ ವಾರಂಟಿ ಬರ್ತಾವ್. ಬಾಕಿ ವೈರ್ ಎಲ್ಲ ಲೈಫ್ ಟೈಮ್ ಏನ್ ಆಗುದಿಲ್ಲ. ಫ್ಯಾನ್ ಎಲ್ಲ 2-3 ವರ್ಷ ಹೋಮ್ ಸರ್ವಿಸ್, ಡೆಲಿವರಿ ಸರ್ವಿಸ್ ಐತೆ. ಸಾರಿ, ಹೋಮ್ ಸರ್ವಿಸ್ ರಿಪೇರ್ ಮಾಡ್ತಾರೆ ಸರ್. ಏನಾದ್ರೆ ಡಿಪೆಂಡ್ಸ್ ಯಾವ್ದಾದ್ರು ಬ್ರ್ಯಾಂಡ್ ಇರುತ್ತೆ ಅದನ್ನ ಹೋಮ್ ಸರ್ವಿಸ್ ಇದೆ. ನಮ್ಮ ಸರ್ವಿಸ್ ಸೆಂಟರ್ ಕಳ್ಸಂತ ಒಂದಿಷ್ಟು ಇರ್ತಾವೆ, ನೀವು ಅಲ್ಲೇ ಹೇಳಿ ಕೊಡ್ತೀರಿ ಅದ್ರದ್ದು. ಓಕೆ. ಈ ನಮ್ಗೆ ಅಲ್ಲಿಗೆ ಇಲ್ಲಿಗೆ ಬಹಳ ಡಿಫ್ರೆನ್ಸ್ ಆಯ್ತು ಅಮೌಂಟ್. ನಾವ್ ಅಲ್ಲಿ ಯಾಕಂದ್ರೆ ನಾವು ಲೋಕಲ್ ದಲ್ಲಿ ನಾವು ಎನ್ಕ್ವೈರಿ ಮಾಡ್ಕೊಂಡ್ ಕೇಸಿ ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ಒಂದ್ ಕಡೆಗೆ ಎನ್ಕ್ವೈರಿ ಮಾಡಿದ್ರೆ ಒಂದ್ ಪ್ರೈಸ್ ಐಡಿಯಾ ಬರ್ತೈತೆ. ಆಮೇಲೆ ಬಂದಿಂದ ಏನಾಗುತ್ತೆ ನಮ್ಗೆ ಇಲ್ಲಿ ಮಾತಾಡಕ ಅನುಕೂಲ ಆಗುತ್ತೆ. ಇವು ಆಕ್ಚುಲಿ ನಾವೇನ್ ಮಾಡಿದ್ವಿ ಅಂದ್ರೆ ಆ ಪ್ರೈಸಿಗೆ ಅಲ್ಲಿ ತಗೊಂಡ್ರೆ ನಮ್ಗೆ ಟ್ರಾನ್ಸ್ಪೋರ್ಟ್ ಉಳಿದಿತ್ತು, ವಿತ್ ಎಕ್ಸ್ಪೆನ್ಸ್ ಎಲ್ಲ ಕಡಿಮೆ ಆಗಿ ನಾವು ಉಳಿದಿದೆ. ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಾವು ಒಳ್ಳೆ ರೇಟ್ ಕೊಟ್ಟಿದ್ರ. ನೀವು ಯಾರೋ ಕಸ್ಟಮರ್ ಬಂದ್ ಕೂಡ ಒಂದು ಒಳ್ಳೆ ರೇಟ್ ಹಾಕಿ ಕೊಡಿ. ಯಾಕಂದ್ರೆ ನಮ್ಮ ಚಾನಲ್ ನೋಡ್ಕೊಂಡು ಬರ್ತಿರ್ತಾರೆ. ಒಳ್ಳೆ ರೇಟ್ ಹಾಕಿ ಕೊಡಿ, ಒಂದು ಒಳ್ಳೆ ಕ್ವಾಲಿಟಿ ಕೊಡಿ. ಕ್ವಾಲಿಟಿ ಕೊಟ್ರೆ ಫಸ್ಟ್, ಯಾಕಂದ್ರೆ ಕ್ವಾಲಿಟಿ ಕೊಟ್ರೆ ನೀವು ಎಲ್ಲ ಬ್ರ್ಯಾಂಡ್ಗಳು ಸಿಗ್ತದೆ ನಿಮ್ಮ ಹತ್ರ. ಆಲ್ ಬ್ರ್ಯಾಂಡ್ ಸಿಗ್ತಾವೆ ಸರ್. ಸ್ವಿಚಸ್, ಫ್ಯಾನ್, ವೈರ್, ಅಷ್ಟು ಬ್ರ್ಯಾಂಡ್ ಸಿಗ್ತಾವೆ ಸರ್. ಆಲ್ ಜೆನ್ಯೂನ್ ಕ್ವಾಲಿಟಿ ಸಿಗ್ತಾವೆ. ರೇಟ್ ಎಕ್ದಮ್ ರೀಸನಬಲ್ ಹಾಕಿ. ಮೊದಲೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಏನಾದ್ರು ಟೈಮ್ ಆ ಟೈಮಿಗೆ ಏನಾದ್ರು ಮಾಡ್ಬೇಕು ಅಂಬದು ಏನಕ್ಕೆ ರಿಸ್ಟ್ರಿಕ್ಷನ್ ಇದೆ? ಇದೇ ಟೈಮಿಂಗ್ ಮಾಡಿದ್ರೆ ಪಿಕಪ್ ಮಾಡ್ತಿಲ್ಲ. ಟೈಮಿಂಗ್ ಇದೆ ಸರ್. ಮಾರ್ನಿಂಗ್ 9 o'clock ಆಮೇಲೆ ರಾತ್ರಿ 9 o'clock ಒಳಗೆ ಅಷ್ಟೇ. 10 ಗಂಟೆ 11 ಗಂಟೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೆ ಯಾವಾಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಲೊಕೇಶನ್ ಆಮೇಲೆ ಎಲ್ಲ ಕಳಿಸ್ತಾರೆ. ನೀವೇನೇ ಹೇಳಿದ್ರೆ ಎಸ್ಟಿಮೇಟ್ ಇಲ್ಲ ಏನಿಲ್ಲ. ಅದು ಯಾಕಂದ್ರೆ ಈ ಫೀಲ್ ಆಗೋದು ಇಲ್ಲಿ ಬಂದು ನೋಡಿದ್ರೆ ಬ್ರ್ಯಾಂಡ್ ಮೇಲೆ ಗೊತ್ತಾಗಿ ನೀವು ಹೇಳ್ತಿರೋದು. ಎಲ್ಲ ನಾವೆಲ್ಲ ತಗೋದಿದ್ದೀವಿ, ನೋಡಿದ್ರಿ ಎಲ್ಲಾ ಕಂಪ್ನಿದು ಫ್ರೆಂಡ್ಸ್ ಇದೆ. ನಾವು ಯಾವ ಕಂಪ್ನಿ ಹೇಳಿದೀವಿ ಆ ಕಂಪ್ನಿ ಮಾಡಲ್ಸ್ ನಮಗೆ ಲೈವ್ ಆಗಿ ಆಕ್ಷನ್ ಮಾಡಿ ತೋರಿಸಿದಾರೆ. ಆಮೇಲೆ ಇದರಲ್ಲಿ ಎಲ್ಲ ಬ್ರಾಂಡ್ಸ್ ಇದೆ. ಬಾಜು ನೋಡಿ ಸರ್, ಡಿಸ್ಪ್ಲೇ ಇದೆ. ಫ್ಯಾನ್ ಇಂದ ವೈರ್ ಇಂದ ಡಿಸ್ಪ್ಲೇ ಇದೆ. ಓಕೆ. ಇಲ್ಲಿ ಫ್ಯಾನ್ ಟಚ್ ಫೀಲ್ ಮಾಡಿ ಫ್ಯಾನ್ ತಗೋಬಹುದು ಸರ್. ಫ್ಯಾನ್ಸಿ ಲೈಟು, ಫ್ಯಾನು. ಓಕೆ. ಈ ಫ್ಯಾನ್ಸ್ ಅಲ್ಲಿ ಎಲ್ಲ ತರ ಕಲರ್, ಎಲ್ಲ ಡಿಸೈನ್, ನ್ಯೂ ಮಾಡಲ್ಸ್ ಏನಿದೆ ಅದೆಲ್ಲ ಅವೈಲೇಬಲ್ ಇದೆ. ಆಮೇಲೆ ಲೈಟ್ಸ್ ಅಂದ್ರೂ ಭಾರಿ ಚೆನ್ನಾಗಿದೆ. ಈ ಮತ್ತೆ ಟೋಟಲ್ ಎಲ್ಲ ಗೀಜರ್ಸ್, ಎಲೆಕ್ಟ್ರಿಕ್, ಜೂಮರ್ ಟೋಟಲ್ ಸಿಗ್ತಾವೆ ಸರ್. ಜೂಮರ್ ಕೂಡ ಸಿಗ್ತಾವೆ. ಅದು ಅಷ್ಟು ಸ್ಯಾಂಪಲ್ ಅಷ್ಟೇ, ಬಹಳ ವೆರೈಟಿ ಇದೆ ಕ್ಯಾಟ್ಲಾಗ್ಗಳು. ಕ್ಯಾಟ್ಲಾಗ್ ಇದೆ. ಮತ್ತೆ ನಿಮ್ಗೆ ಗೋಡೌನ್ದಲ್ಲಿ ಸ್ಟೋರ್ ಇದೆ. ಹೌದು, ಲೈಟಿಂಗ್, POP ಲೈಟ್, ಆಲ್ ಐಟಮ್. ಸೋ ಲೈಟ್, ಜಂಕ್ಷನ್ ಬಾಕ್ಸ್ ಲೈಟ್ ನೋಡ್ರಿ ಸರ್. ಸ್ವಲ್ಪ ಬಟನ್ ಹಾಕಿದ್ದು. ಎಸ್ ಸರ್. ನಮ್ಗೆ ಇಲ್ಲಿ ಬಂದ್ರೆ ಎಲ್ಲ ಟೋಟಲ್ A to Z ನಮ್ಗೆ ಅವೈಲೇಬಲ್ ಐತೆ ಆಗುತ್ತೆ. ಓಕೆ ಸರ್. ಹೇಳಿ, ಲಾಸ್ಟ್ ನೀವು ಬೆಸ್ಟ್ ಪ್ರೈಸ್ ಮಾಡಿ ಕೊಟ್ಟಿದ್ದೀರಾ. ಏನಾದರೂ ಡಿಸ್ಕೌಂಟ್ ಆಫರ್ ಏನಾದರೂ ಇರ್ತಿದೆ ನಿಮಗೆ? ಯಾವ್ದ್ರಲ್ಲಿ ಏನಾದರೂ ಡಿಸ್ಕೌಂಟ್ ಏನಾದರೂ ಈ ತರ ಆಪ್ಷನ್ ಏನಾದ್ರು ಮಾಡ್ತಾರಾ ಫೆಸ್ಟಿವಲ್ಗೆ? ಸರ್, ಆಫರ್ ಇರುತ್ತೆ. ಯಾವಾಗ ಬೇರೆ ಬೇರೆ ಆಫರ್ ಇರುತ್ತೆ ಸರ್. ಬೇರೆ ಆಫರ್ ಇರುತ್ತೆ. ಅವ್ರು ಹೆಂಗ ಟೈಮಿಂಗ್ ಯಾವಾಗ ಹಿಂಗ ಅಷ್ಟೇ. ಬಾಕಿ एकदम ಆಲ್ರೆಡಿ ಡಿಸ್ಕೌಂಟೆಡ್ ಪ್ರೈಸ್ ಸರ್. ಗ್ಯಾಸ್ ಗೀಸರ್ ಇದೆ, ಎಲ್ಲ ಅವೈಲೇಬಿಲಿಟಿ ಇದೆ. ಟೋಟಲ್ ಏನಂದ್ರೆ A to Z ಏನು ಮನೆಗೆ ಬೇಕಲ್ಲ. ಈಗ ಏನಂತ ಸರ್, ಪೇಮೆಂಟ್ ಹೆಂಗಂದ್ರೆ ನಾವು ಅಲ್ಲೇ ಕುಂತ್ಕೊಂಡು ಕೇಸ್ ಆರ್ಡರ್ ಇದೇ ಕಂಪ್ನಿ ಬೇಕು ಅಂತಂದು ಹೇಳಿದ್ರೆ ಒಂದು ಅಮೌಂಟ್ ಇಷ್ಟ ಅಂತಂದು ಹೇಳಿದ್ರೆ ಗೂಗಲ್ ಪೇ ಅದು ಒಟ್ಟು UPI ಮೂಲಕ ನಿಮ್ಮ ಅಕೌಂಟ್ ಥ್ರೋ ಮಾಡಿದ್ರೆ ನೀವು ಮೆಟೀರಿಯಲ್ ಕಳಿಸ್ಕೊಡ್ತೀರಾ. ಟೋಟಲ್ ಮೆಟೀರಿಯಲು 31,500 ರುಪೀಸ್ ಆಯಿತು. ಇಲ್ಲಿ 55,000 ರೂಪಾಯಿ ಮಾಡಿದ್ರು. ಅಲ್ಲಿ 31,000 ರುಪೀಸ್ದಾಗ ಅದೇ ಬ್ರ್ಯಾಂಡ್ ಡಿಫ್ರೆನ್ಸ್ ಇರುತ್ತೆ. ಅದೆಲ್ಲ ಎಸ್ಟಿಮೇಟ್ ಮಾಡ್ಕೊಂಡು ಅಮೌಂಟ್ ಹಾಕಿ ಕಳಿಸ್ಕೊಡ್ತೀರಾ? ಟ್ರಾನ್ಸ್ಪೋರ್ಟ್ ಚಾರ್ಜ್ ನಿಮ್ದು ಇರೋದು ಅವ್ರದ್ದು ಇರುತ್ತೆ? ಟ್ರಾನ್ಸ್ಪೋರ್ಟ್ ಜಾಸ್ತಿ ಇರಲ್ಲ ಆಕ್ಚುಲಿ. ಅಲ್ಲಿಂದ ಹಾಕೋದು ನಮ್ದು ಇರುತ್ತೆ. ಟ್ರಾನ್ಸ್ಪೋರ್ಟ್ನಿಂದ ಅಲ್ಲೇ ಯಾವ್ದು ಹೊರಗೆ ಕೊಡ್ತಾರೆ ಅಲ್ಲೇ ತಗೋತಾರೆ. ಅಲ್ಲೇ ತಗೋರ ಒಂದು ಬಾಕ್ಸ್ಗೆ 70 ರೂಪಾ 100 ರೂಪಾ ಅಷ್ಟೇ ಸಿಗ್ತಾವೆ. ಅಷ್ಟು ತಗೋತಾರೆ, ಜಾಸ್ತಿ ತಗೊಳ್ಳೋದು 100-150 ಹೈಯೆಸ್ಟ್. ಥ್ಯಾಂಕ್ ಯು ಸರ್. ಎಲ್ಲ ಮಾಹಿತಿ ಕೊಟ್ಟಿದ್ರೆ ಚೆನ್ನಾಗಿ ಹೆಲ್ಪ್ ಆಯಿತು. ನಮಸ್ಕಾರ ಸರ್. ನಮಸ್ಕಾರ. 222 ಕಿಲೋಮೀಟರ್ ರನ್ ಆಗಿದೆ. ಒಂದು ಟ್ಯಾಂಕು ಆಲ್ರೆಡಿ ರೆಡ್ಡಲ್ಲಿ ಬಂದಿದೆ. ಹಾಗಾಗಿ ಫುಲ್ ಮಾಡ್ತೀವಿ ಅಂದರೆ 225 ಕಿಲೋಮೀಟ್ರು ಚೇಂಜ್ ಆಗಿದೆ.